ಕರ್ನಾಟಕದ ಇತಿಹಾಸದಲ್ಲಿ ಬಸವ ತತ್ವವನ್ನು ಒಪ್ಪುವಂತಹ ಲಿಂಗಾಯತ ಪರಂಪರೆಯ ಎಲ್ಲ ಮಠಾಧಿಪತಿಗಳು ಒಟ್ಟಾಗಿ ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಅಪರೂಪದ ಕಾರ್ಯಕ್ರಮವೇ ಬಸವ ಸಂಸ್ಕೃತಿ ಅಭಿಯಾನ. ಇದೇ ತಿಂಗಳು 1ನೇ ತಾರೀಕಿನಿಂದ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿರುವಂಥ ಈ ಒಂದು ಅಭಿಯಾನ ಪ್ರತಿದಿನ ಒಂದೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಸಾಗ್ತಾ ಬರ್ತಾ ಇದೆ. ಇದೇ ತಿಂಗಳು 17ನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಈ ಒಂದು ಅಭಿಯಾನ ಆಗಮಿಸ್ತಾ ಇದ್ದು, ಅವತ್ತು ಬೆಳಗ್ಗೆ 11 ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ವಚನ ಸಂವಾದ ಮತ್ತು ಮಧ್ಯಾಹ್ನ 3:30 ಸುಮಾರಿಗೆ ಅಕ್ಕಮಹಾದೇವಿ ವೃತ್ತದಿಂದ ಕುವೆಂಪು ರಂಗಮಂದಿರದವರೆಗೆ ಶರಣರ ವಚನಗಳನ್ನು ಹೊತ್ತಿರ್ತಕ್ಕಂಥ ಮಹಿಳೆಯರು ಮತ್ತು ಬಸವರಥದೊಂದಿಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಒಂದು ಪಾದಯಾತ್ರೆಯೂ ಕೂಡ ನಡೀತಾ ಇದೆ. ಸಂಜೆ 6 ಗಂಟೆಯಿಂದ ಒಂದು ಅಧಿವೇಶನ ನಡೆದು ಅಲ್ಲಿ 2 ವಿಶೇಷ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ಶ್ರೀಗಳವರ ಆಶೀರ್ವಚನ ಇರುತ್ತೆ. ಅದೇ ರೀತಿಯಲ್ಲಿ ಆಶೀರ್ವಚನಗಳೆಲ್ಲ ಮುಗಿದ ನಂತರ ರಾತ್ರಿ 8:30 ಸರಿಯಾಗಿ ಬಸವಣ್ಣನವರ ಜೀವನ ಚರಿತ್ರೆ ಆಧಾರಿತವಾಗಿರ್ತಕ್ಕಂಥ ಜಂಗಮದಡಿಗೆ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ನಮ್ಮ ಸಾಣೆಹಳ್ಳಿಯ ಶಿವಸಂಚಾರ ಕಲಾವಿದರು. ನಾಡಿನ ಪ್ರತಿಷ್ಠಿತ ಮಠಪೀಠಗಳ ಹಲವಾರು ಗುರುಗಳು ಪೂಜ್ಯರು ಆಗಮಿಸ್ತಾ ಇರುವಂಥ ಈ ಕಾರ್ಯಕ್ರಮ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಅಂತ ಹೇಳಿದ್ರೆ ಇಂಥ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದೀವಿ ಅಂತಲೇ ಅರ್ಥ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಈ ಮೂಲಕ